ವಾವ್! ಯಾವ ಥರ ಉಂಟು ನೋಡಿ ಮೆಹಂದಿ ಸ್ಪೆಷಲ್ ಏನಂದರೆ ಎಂಟ್ರೆನ್ಸ್ ಹೇಗಿದೆ ನೋಡಿ. ಮೆಹಂದಿ ಎಂಟ್ರೆನ್ಸ್ ನೋಡಿದ್ವಾಗಲೇ ಕಳೆದು ಹೋಗಿಬಿಟ್ವಿ ನಾವು, ಅಷ್ಟು ಚೆನ್ನಾಗಿದೆ. ಸೊ ಇವನೇ ನಮ್ಮ ಫ್ರೆಂಡು. ಸೊ ಫಸ್ಟಿಗೆ ಬರುವಾಗಲೇ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಯಾವುದು 2 ಜ್ಯೂಸ್ ಉಂಟು. ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಹೋಗ್ತಿದ್ದು ಒಂದು ಮೆಹಂದಿ ಫಂಕ್ಷನ್, ನಮ್ಮ ಫ್ರೆಂಡಿದು. ಸೊ ಹಾಗಾಗಿ ಅವನ ಮನೆ ಕಡೆ ಹೊರಟಿದ್ದೆವು. ಯಾವ ಥರ ಅಲ್ಲಿ ಎಂಟ್ರೆನ್ಸ್ ಕಾಣ್ತದೆ ಬನ್ನಿ ನೋಡಿ. ಇದು ಫಸ್ಟಿಂದ ಎಂಟ್ರೆನ್ಸ್ ಕಾಣೋದು. ಸೊ ನಾವು ಸುಮಾರು ವರ್ಷದಿಂದ ಅವ್ರ ಮನೆಗೆಲ್ಲ ಬಂದಿರಲಿಲ್ಲ. ಸೊ ಆಲ್ಮೋಸ್ಟ್ ಅವನು ಕರಿತಿದ್ದ, ಬಟ್ ನಾವು ಹೋಗ್ತಿರಲಿಲ್ಲ. ಸೊ ಆಲ್ಮೋಸ್ಟ್ ಅವನು ಬೇರೆ ಹೊರಗೆಲ್ಲ ಸಿಗ್ತಿದ್ದ. ಸೊ ಇದು ಎಂಟ್ರೆನ್ಸ್ ನಮ್ಮದು ಮೆಹಂದಿದು. ಸೊ ನಾನು ಮತ್ತು ನಮ್ಮ ಬ್ರದರ್ ಬಂದಿದ್ದು, ಮತ್ತು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಈಗ ಒಳಗಡೆ ಇದ್ದಾರೆ. ಆಲ್ಮೋಸ್ಟ್ ನಾವು ಸ್ವಲ್ಪ ಲೇಟೆಸ್ಟಾಗಿ ಕೊಟ್ಟರು, ಲೇಟಾಗಿ ಬರಬೇಕಂದ್ರೆ ಒಂಥರ ನಾವು ಬರೋದು ಮಾತ್ರ ಬೇರೆಯವ್ರ ಹವ, ನಾವು ಬಂದಮೇಲೆ ನಮ್ಮದೇ ಹವ ಅನ್ನೋದು ಒಂದು ಡೈಲಾಗ್ ಉಂಟಲ್ಲ. ಸೊ ಹಾಗಾಗಿ ಅದನ್ನು ಅಪ್ಲೈ ಮಾಡ್ತಿದ್ದೇನೆ ಈಗ ಅವರಿಗೆ. ಅದೇ ಡೈಲಾಗ್ ಹೊಡೆದು ಅವರನ್ನು ಬಾಯಿ ಮುಚ್ಚಿದ್ದು. ಮತ್ತು ಫಸ್ಟಿಗೆ ವೆಲ್ಕಮ್ ಡ್ರಿಂಕ್ ಉಂಟು ವಾಟರ್ ಲೈಮನ್. ಇದು ಲೈಮನ್ ಜ್ಯೂಸ್ ಟೈಪು. ಸೊ ಅವ್ರು ಯಾರಂದರೆ ನಮ್ಮ ಇವರಿಬ್ಬರು ಫ್ರೆಂಡ್ಸು. ಅವರು ಯಾರಂದರೆ ನಮ್ಮ ಗ್ರೇಟ್ ಇಂಡ್ ಆಸ್ಮಾರ್ ಅಂತ ಯೂಟ್ಯೂಬ್ ಚಾನಲ್ ಉಂಟು, ಸರ್ಚ್ ಮಾಡಿ. ಯೂಟ್ಯೂಬ್ ಕುಕಿಂಗ್ ಚಾನಲ್ ಟಾಪ್ ಆನ್ ಟಾಪು, 16 ಮಿಲಿಯನ್ ಸಬ್ಸ್ಕ್ರೈಬ್ ಉಂಟು ಅವ್ರಿಗೆ. ಸೊ ಅವರು ಸಹ ಬಂದಿದ್ದರು. ನಾವು ಒಟ್ಟಿಗೆಲ್ಲ ಸೇರಿ ಹೇಗೆ ಉಂಟು ನೋಡಿ ಎಂಟ್ರೆನ್ಸ್ ಎಲ್ಲ. ಸೊ ನಾನೆಲ್ಲ ನಿಂತ್ಕೊಂಡು ಇವರೇ ಗ್ರೇಟ್ ಇಂಡಿಯಾ. ಸೊ ನಾವೆಲ್ಲ ಒಂದು ಗ್ರೂಪ್ ವೈಸ್ ಕೂತ್ಕೊಂಡಿದ್ದೇವೆ. ಸೊ ನಮಗೆ ಏನಂದರೆ ಒಳ್ಳೆ ಡಿಸೈನ್ ಉಂಟು, ಚೆನ್ನಾಗಿದೆ, ಅಲ್ಟಿಮೇಟು. ಅಂದರೆ ಹೊರಗಡೆದೆಲ್ಲ ನೋಡಿ ಎಷ್ಟು ಗ್ರೌಂಡ್ ಎಲ್ಲ ಒಳ್ಳೆ ಚೆನ್ನಾಗಿದೆ. ತುಂಬ ಖುಷಿಯಾಯಿತು. ಡೆಕೋರೇಷನ್ ಎಲ್ಲ ಮಾಡಿದ್ದು ತುಂಬ ಇಷ್ಟ ಆಯಿತು ಅವ್ರದ್ದು. ಸೊ ಮತ್ತು ಅದನ್ನು ಹತ್ರ ಸ್ನ್ಯಾಕ್ಸ್ ತಿನ್ನಲಿಕ್ಕೆ ಅಂತ ವೇಟ್ ಮಾಡ್ತಿದ್ವಿ. ಅವರು ಸ್ನ್ಯಾಕ್ಸ್ ತರೋದ್ರಲ್ಲಿ ನಾವೊಂದು ವಾಶ್ ಮಾಡಿಕೊಂಡು ಪ್ಲೇಟು ಕೂತ್ಕೊಂಡಿದ್ದೆ. ಸೊ ಅವರು ಸ್ನ್ಯಾಕ್ಸ್ ಕೊಟ್ಟರು, ಚಿಕನ್ದು ಕಬಾಬು ಮತ್ತು ಇದು ಎಂತ ಟೋಸ್ಟು ಕೊಟ್ಟರು. ಅದನ್ನು ತಿಂತಾಯಿದ್ದೇನೆ. ಮತ್ತು ಕುರಿ ಕೊಟ್ಟಿದ್ದಾರೆ. ಮತ್ತು ಈಗ ಜ್ಯೂಸ್ ಕೊಡ್ತಾರೆ. ಈಗ ಜ್ಯೂಸು ಕೊಟ್ಟಿದ ಮೇಲೆ ತಿಂತಾಯಿದ್ದೇನೆ, ಟೇಸ್ಟ್ ಮಾಡ್ತಿದ್ದೇನೆ ಹೇಗಿದೆ ಅಂತೇಳಿ. ಸೊ ಆಲ್ಮೋಸ್ಟು ನಮಗೆ ಈಗ ನೆಕ್ಸ್ಟ್ ಎಲ್ಲ ನಮ್ಮ ಫ್ರೆಂಡ್ಸ್ದೆಲ್ಲ ಮದುವೆ ಉಂಟು. ಈಗ ನೆಕ್ಸ್ಟ್ ಡೇ ಇವತ್ತು ಇದಿರುವಾಗ ಮತ್ತು ಜ್ಯೂಸ್ ಕೊಟ್ಟರು. ಮತ್ತು ಇದು ಏನೋ ಇತ್ತಪ್ಪ ಅದ್ರದ್ದು ನೇಮು. ಮತ್ತು ಅದರ ನಂತರ ಊಟ ಸ್ಟಾರ್ಟ್ ಆಯ್ತು ನಮಗೆ. ಊಟ ಸಹ ನಾವು ಮಾಡಲಿಕ್ಕಂತ ಬಂದಿದ್ದು. ಚಿಕನ್ನು ಕರಿ ಮತ್ತು ದಾಲ್ ಆ್ಯಂಡ್ ರೈಸ್. ಮತ್ತು ಇದೇನೆಂದರೆ ಎಟ್ಟಿ ಜಿಂಗಿ ಅಂತ ಹೇಳ್ತಾರೆ, ಎಟ್ಟಿ. ಸೊ ಎಟ್ಟಿ ಸಾಂಬಾರು ಮತ್ತು ಖತರ್ನಾಕಿತ್ತು. ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಕಬಾಬು ಸುಕ್ಕ ಇತ್ತು, ಚೆನ್ನಾಗಿತ್ತು. ಮತ್ತು ಸ್ವಲ್ಪ ವೆಜ್ದು ಒಂದು ತರಕಾರಿ ಇತ್ತು. ಅದ ನಂತರ ನಮ್ಮದು ಫಿನಿಶ್ ಆಯಿತು. ಇನ್ನು ನಾನು ಮನೆ ಕರೆಕ್ಟೇ ಹೊರಟಿದ್ದೇನೆ. ಸೊ ಇವತ್ತಿಗೆ ಫಿನಿಶ್ ಆಯಿತು. ಮತ್ತು ಫೋಟೋಶೂಟ್ ಎಲ್ಲ ಮಾಡಿದ್ದು ನಾವೆಲ್ಲರೂ ಸೇರಿ. ಸೊ ಮನೆ ಕಡೆ ಹೊರಟಿದ್ದೇವೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ, ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಟಾಟಾ, ಬಾಯ್.